ವೆಲ್ಕಮ್ ಟು ಕ್ವಾಟ್ಲೆ ಕಿಟ್ಲೆ. ಶರಣ್ಗೆ ತುಂಬ ನನ್ನ ಬಗ್ಗೆ ಬೇಜಾರಾಗೋಗ್ಬಿಟ್ಟಿದೆ. ಯಾಕೆಂದರೆ ನಾನು ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ಸಿನಿಮಾ ಮಾಡಿದ್ದೀನಿ. ಆ ಕಷ್ಟಗಳನ್ನು ಸಿನಿಮಾದಲ್ಲಿ ನೋಡಬೇಕು, ಅಲ್ಲಿ ನೋಡಿ ಎಂಜಾಯ್ ಮಾಡಬೇಕು. ಇಲ್ಲೇ ನಾನೆಲ್ಲ ತೋರಿಸ್ಬಿಟ್ರೆ ಅಲ್ಲೇನು ನೋಡ್ತೀರಾ ಅಂತಂದರು. ಓಕೆ, ಆ ಸೀರೆ ತಾನೇ ಹಾಕ್ಕೋಬೇಡಿ, ಬಿಟ್ಬಿಡಿ. ಈಗ ಹಾಕ್ಕೊಂಡ್ರು ಬಟ್ಟೆನೂ ಬಿಚ್ಬಿಡಿ ಅಂತ. ಇಲ್ಲ ಶರಣಿಗಿರೋದೇನು ಭಯ ಗೊತ್ತಾ? ಈಗೆಲ್ಲ ಸೀರೆ ಉಟ್ಕೊಂಡ್ರೆ ನೀನೊಂದು ಅರ್ಧ ಗಂಟೆ ತಗೊಂಡ್ಬಿಡ್ತೀನಿ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನಿಜವಾಗ್ಲೂ ಅದಕ್ಕೋಸ್ಕರ ನಾನು ನಂದು ರೆಕಾರ್ಡ್ ಬ್ರೇಕ್ ಮಾಡಬೇಕು ಅಂತ 5 ನಿಮಿಷ 25 ಹಿಂಟ್ ಕೊಟ್ಟರು ಅವರು, ಅದಕ್ಕೆ ಬೇಡ ಅಂದಿದ್ದು ನನಗೆ. ಓಕೆ, ಇವಾಗ ನಮ್ಮ ಹುಡುಗಿಯರು ಶರಣ್ಗೆ ಮತ್ತೆ ರವಿಗೆ ಚಿಟ್ಚಾಟ್ ಮಾಡಿ. ಸೂಪರ್. ಎಸ್ ಚರಣ್ ಸರ್, ನಿಮಗೆ ಆ ಗರ್ಲಿಶ್ ಫೀಲಿಂಗ್ ನಿಮ್ಗೆ ಹೆಂಗೆ ಬಂತು? ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ನಿಜವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಇಟ್ ಈಸ್ ಲೈಕ್ ಏನೋ ಪ್ರತಿಯೊಬ್ಬ ಗಂಡಿನ ಅಂದರೆ ನಾನೇನು ಹೇಳ್ತಿದ್ದೀನಿ ಅಂದರೆ ಮನುಷ್ಯನ ಗುಣ ಅಂತಿದ್ದು. ಸೊ ಪ್ರತಿಯೊಬ್ಬ ಗಂಡಸಿನಲ್ಲೂ ಕೂಡ ಒಂದು ಅರ್ಧ ಹೆಣ್ಣಿನ ಗುಣ ಇರುತ್ತಂತೆ, ಪ್ರತಿಯೊಬ್ಬ ಹೆಣ್ಣಿನಲ್ಲೂ ಕೂಡ ಒಂದು ಅರ್ಧ ಗಂಡಿನ ಗುಣ ಇರುತ್ತಂತೆ. ಸೊ ನಮ್ಮಲ್ಲಿ ಇರೋವಂಥ ಒಂದು ಹೆಣ್ಣಿನ ಗುಣಗಳನ್ನು ಹೈಲೈಟ್ ಮಾಡ್ತಾ ಹೋಗಬೇಕು ಅಂತ ಅನ್ನೋವಂಥದ್ದು ನಾನು ಈ ಪ್ರಾಸೆಸ್ಸಲ್ಲಿ ಕಲ್ತಂಥ ವಿಚಾರ. ಸೊ ಇಲ್ಲಿ ಶರಣ್ ಹುಡುಗಿ ಥರ ಬರೀ ನಟನೆ ಮಾಡಿಲ್ಲ, ಶರಣ್ ಇಲ್ಲಿ ಹುಡುಗಿ ಥರ ಜೀವಿಸ್ತಾ ಇದ್ದಾನೆ. ಯಾಕಂದರೆ ಇಲ್ಲಿ ಹುಡುಗಿ ಥರ ಅಲ್ಲ, ಶರಣ್ ಹುಡುಗಿನೇ ಆಗಿರ್ತಾನೆ. ಸೊ ಇಲ್ಲಿ ನಾನು ಹುಡುಗಿನೇ ಆಗಿರಬೇಕು, ಇಮಿಟೇಷನ್ನು ಅಥವಾ ಆ್ಯಕ್ಟಿಂಗ್ ಥರ ಅಲ್ಲ. ಎಷ್ಟೋ ಸಲ ಹೇಳ್ತೀನಿ ನಾನು, ಒಂದು ಸ್ಪರ್ಶ ಅಂತಂದಾಗ ಒಂದು ಇವಾಗ ಏನಿಲ್ಲ, ಸ್ವಲ್ಪ ಬರೀ ಕೂಲ್ ಸಿಗ್ತಾ ಇದೆ. ಒಂದು ಸ್ಪರ್ಶ ಅಂದರೆ ನಾನು ಹುಡುಗಿ ಆದಾಗ ಒಂದು ಗಂಡಿನ ಸ್ಪರ್ಶ ಇದ್ದಾಗ ಏನಾಗುತ್ತೆ. ಸೊ ಐ ಶುಡ್ ನಾಟ್ ಓನ್ಲಿ ಎನ್ಯಾಕ್ಟ್, ಐ ಶುಡ್ ಫೀಲ್ ಲೈಕ್ ದ್ಯಾಟ್. ನಾನು ಮುಟ್ಟಿದ ತಕ್ಷಣ ಇಲ್ಲೆಲ್ಲ ಗುಳ್ಳೆಗಳು ಬಂದ್ಬಿಡೋದು ನನಗೆ. ಒಂದು ಸೀನ್ ಇತ್ತು, ರವಿಶಂಕರ್ ಹಿಂಗೆ ಮುಟ್ಟಿದ್ದಂಗೆ ನನಗೆ ಮುಖದಲ್ಲೆಲ್ಲ ಗುಳ್ಳೆ ಬಂದ್ಬಿಟ್ಟಿದೆ. ನಾನು ಹೆಂಗೆ ಮುಟ್ಟಿರ್ಬೋದು, ನಾನು ಹೆಂಗೆ ರಿಯಾಕ್ಟ್ ಮಾಡಿದ್ದೆ, ಹಿಂಗೆ ರಿಯಾಕ್ಟ್ ಅವ್ನಿಗೆ ಹೊಟ್ಟೆ ಕಿಚ್ಚು ಅಲ್ಲಿ ಹೊಟ್ಟೆ ಕಿಚ್ಚು ಹೆಂಗೆ ಇಟ್ಸ್ ಲೈಕ್ ಒಂದು ಹುಡುಗಿಯಾಗಿ ಜೀವಿಸುವಂಥದ್ದು. ಸೊ ನನಗೆ ನಾನು ಎಲ್ಲ ನನ್ನ ಪೇಪರ್ ಅಥವಾ ನನ್ನ ಮಾಧ್ಯಮದಲ್ಲಿ ಹೇಳ್ತಾ ಇರ್ತೀನಿ, ಒಂದು ಹುಡುಗಿಯ ಪ್ರಪಂಚದ ಒಳಗಡೆ ಟ್ರಾವೆಲ್ ಮಾಡುವಂಥ ಒಂದು ಅನುಭವ ನನಗೆ ಸಿಕ್ಕಿದ್ದು. 1 ವರ್ಷ ಇಟ್ ವಾಸ್ ಅ ಜರ್ನಿ ಇನ್ ಟು ಎ ವುಮೆನ್ಸ್ ಲೈಫ್ ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್. ಐ ಟೆಲ್. ಒಬ್ಬ ಹುಡುಗಿ ಪಾರ್ಟ್ ಮಾಡೋದು ತುಂಬಾ ಕಷ್ಟ ಇದೆ. ಅದು ಒಬ್ಬ ಹುಡುಗ ಪಾರ್ಟ್ ಮಾಡಬೇಕಾದ್ರೂ ಅದು ಕಷ್ಟ ಇದೆ. ಅರೆ, ನೀವು ತುಂಬ ಈಸಿಯಾಗಿ ಮಾಡ್ತೀರಾ ಅಂತ ಅನ್ನಿಸ್ತು. ಟ್ರೈಲರ್ ಆಗಲಿ ಪೋಸ್ಟರ್ಸ್ ಆಗಲಿ ನೋಡಿದಾಗ, ನಾನು ಫಸ್ಟ್ ಟೈಮ್ ನೋಡಿದಾಗ ಪೋಸ್ಟರ್ಸ್ನ ನೋಡಿದಾಗ ನನಗೂ ಕಂಡುಹಿಡಿಯೋಕ್ಕಾಗಲಿಲ್ಲ. ಒಂದು 2-3 ಪೋಸ್ಟರ್ ಒಂದ್ಸಲಿ ಕ್ಲೀನಾಗಿ ನೋಡಿದಾಗ, ಓ ಇವರು ಶರಣ್ ಅಂತ ಅವರು ಅಂತ ಆವಾಗ ಗೊತ್ತಾಯಿತು. ನೀವು ಇಷ್ಟು ಫಿಲ್ಮ್ ಕಂಪ್ಲೀಟ್ ಮಾಡಾದ್ಮೇಲೆ ನಿಮಗೆ ಬಂದಿದ್ದ ಅಪ್ರೋಚ್ ಯಾವುದು? ಪಾಸಿಟಿವ್ ಅಪ್ರೋಚ್ ಬಂತಾ? ನಿಮಗೆ ಹೇಗೆ ಬೆಂಬಲ ಸಿಕ್ತು? ಅಂದರೆ ಹುಡುಗರು ಬಂದ್ರಲ್ಲ, ನಿಮಗೆ ಯಾವ ಥರ ಮೆಸೇಜಸ್ ಬಂತು? ನಿಮಗೆ ಏನು ಅನ್ನಿಸ್ತು ಅದು ಫಸ್ಟ್ ಅಪ್ರೋಚ್ ಕೇಳಿ? ಸೂಪರ್, ಒಳ್ಳೆ ಕ್ವಶನ್ ಅದು. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಇಲ್ಲಿ ಚೆನ್ನೈಯಲ್ಲಿ ಈ ಸಿನಿಮಾದ ಪ್ರಾಸೆಸ್ ಮಾಡಿದ್ದಾರೆ. ಅಂದರೆ ನಾನು ಹೇಳ್ತಿರೋದು ಈ ಡಿ ಐ ಪ್ರಾಸೆಸ್ ಮಾಡಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೆ ಗೊತ್ತಾ, ನಾನು ಫಸ್ಟ್ ಪಾಸಿಟಿವ್ ಬಂದಿದ್ದು ನನಗೇನು ಗೊತ್ತಾ, ಅಲ್ಲಿ ಒಬ್ಬ ಕಲರಿಸ್ಟು ನಮ್ಮ ಎಡಿಟ್ರಿಗೆ ಕೇಳಿದ್ದಾರೆ, ಏನಂತ ಗೊತ್ತಾ, ಸರ್ ಇವರು ಹುಡುಗಿ ಪಾತ್ರ ಮಾಡಿರೋದ ಅಥವಾ ಒಂದು ಹುಡುಗಿ ಆ್ಯಕ್ಚುಲಿ ಹುಡುಗನ ಪಾತ್ರನ ಎರಡು ಮಿಕ್ಸ್ ಮಾಡಿರೋದ ಅಂತ. ಈ ಎಕ್ಸ್ಟೆಂಟಿನ ಒಂದು ಫೀಡ್ಬ್ಯಾಕ್ ನಮ್ಗೆ ಎಲ್ಲಿ ಸಿಗೋಕ್ಕೆ ಸಾಧ್ಯ? ಸೊ ದಟ್ ವಾಸ್ ದಿ ಫಸ್ಟ್ ಟೈಮ್ ಐ ಗಾಟ್ ಸಚ್ ಎ ಬಿಗ್ ಪಾಸಿಟಿವ್ ರೆಸ್ಪಾನ್ಸ್. ವಂಡರ್ಫುಲ್. ಈಗ ನಮ್ಮ ರವಿಶಂಕರ್ಗೆ ಅವರು ವಿಠಲ್ ರಾವ್ ಅಂತಲೇ ಫೇಮಸ್. ಅಲ್ಲಿಂದ ನೀವು ಆಚೆ ಬಂದು ಸಾಕಷ್ಟು ಮಾಡಿದ್ದೀರಿ, ಆದರೂ ಸಹ ಜನ ಅದನ್ನು ಮರ್ತಿಲ್ಲ. ಆ ಒಂದು ಸಂಭಾಷಣೆ ಇವಾಗ ನೀವು ಕೊಡಬೇಕು. ಸಂಭಾಷಣೆ ಕೊಡಬೇಕು. ಅವರ ಒಂದು ಸಂಭಾಷಣೆ ಡೈಲಾಗ್ ಬರೀಬೇಕು ಅಂತ ಒಂದೇ ಒಂದು ಡೈಲಾಗ್. I am Dr. Vittal Rao, very famous in surgery in Burgery. Come on, tell me what's your problem and show me your long tongue. ನೋಡೋದಲ್ಲ ವೀಕ್ಷಕರೇ, ಇಷ್ಟೊತ್ತು ಶರಣು ಹಾಗೂ ರವಿ ಜೊತೆ ಮಾತುಕತೆ ಮುಗಿಸಿದ್ವಿ. ಮುಂದಿನ ಹೊಸ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಈ ವಿಶ್ವನ ಸನಿಗ.